ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇವತ್ತೊಂದು ಸಿಂಪಲ್ ಆಗಿ ಮೇಕಪ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ಶುಕ್ರವಾರ ಅಲ್ವಾ, ಸೊ ಹಾಗೆ ಶ್ರಾವಣ ಶುಕ್ರವಾರ, 2ನೇ ಶುಕ್ರವಾರ, ಮಹಾಲಕ್ಷ್ಮಿ ಪೂಜೆ ಕೂಡ ಉಂಟು. ಸೊ ಕೆಲವು ಕಡೆ ಇವತ್ತು, ಕೆಲವು ಕಡೆ ನೆಕ್ಸ್ಟ್ ಫ್ರೈಡೆ ಇದೆ. ಸೊ ಹಾಗೆ ಲಾಸ್ಟ್ ವೀಕ್ ನೋಡಿದ್ರೆ ನಾನು ನಂದಿಕೂರ್ ಟೆಂಪಲ್ಗೆ ಹೋಗಿದ್ದೆ, ಅದರ ವಿಡಿಯೋ ಕೂಡ ಶೇರ್ ಮಾಡಿದ್ದೆ. ಸೊ ಅದೇ ಥರ ಇವತ್ತು ನಾವು ಹೋಗ್ತಾ ಇರುವಂಥದ್ದು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ. ಸೊ ಅದಕ್ಕೆ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ, ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಆಗಿ ನಾನು ಲ್ಯಾಕ್ಮೆ ಅವ್ರದ್ದು ಸನ್ಸ್ಕ್ರೀನ್ ತಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್, ಕೈ, ನೆಕ್ ಎಲ್ಲ ಕಡೆ ಸನ್ಸ್ಕ್ರೀನ್ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ಮಾಯಶ್ಚರೈಸರ್ಗೆ ನಾನು ಫ್ಲಿಕಾದವ್ರದ್ದು ತೊಗೊಂಡಿದ್ದೀನಿ. ನಂಗೆ ಸಖತ್ ಇಷ್ಟ ಆಗಿದೆ, ಅದು ರೀಸೆಂಟ್ ಫೇವ್ರೆಟ್ ನಂದು. ನೋಡಿ ಆಲ್ಮೋಸ್ಟ್ ಎಷ್ಟು ಖಾಲಿ ಆಗಿದೆ ಅಂತೇಳಿ. ಸೊ ಅದೊಂಥರ ಗ್ಲಾಸಿ ಲುಕ್ ಕೊಡುತ್ತಲ್ಲ, ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಬೇಕಾದರೆ ತಗೊಂಡು ಒಂದ್ಸತಿ ಟ್ರೈ ಮಾಡಿ, ನನಗಂತೂ ಸಖತ್ ಇಷ್ಟ ಆಗಿದೆ. ಸೊ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಫೈನಲಲ್ಲಿ ಒಂಥರ ಗ್ಲಾಸಿ ಫಿನಿಶಿಂಗ್ ತೋರಿಸುತ್ತೆ ನೋಡಿ, ನೋಡಿದ್ರೆ ಒಂಥರ ಗ್ಲಾಸಿ ಟೆಕ್ಸ್ಚರ್ ಬಂದಿದೆ ಅಲ್ವಾ. ಸೊ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನನಗೆ ಸಖತ್ ಫೇವ್ರೆಟ್ ಅದು. ಸೊ ಡೈಲಿ ಅಪ್ಲೈ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಅದಾದ ನಂತರ ಫೇಸಸ್ಗೆ ಕ್ರೀಮ್ ಅಂತ, ಫೌಂಡೇಶನ್ ಅಂತ ಬಂದರೆ ನಾನು ಇಲ್ಲಿ ಫೌಂಡೇಶನ್ ತೊಗೊಳ್ತಾ ಇಲ್ಲ, CC ಕ್ರೀಮ್ ತೊಗೊಂಡಿದ್ದೀನಿ. ಇದು ಫೇಸಸ್ ಕೆನಡಾದವ್ರದ್ದು. ಸೊ ಚೆನ್ನಾಗಿದೆ, ಲೈಟಾಗಿ ಕವರೇಜ್ ಕೊಡುತ್ತೆ, ಚೆನ್ನಾಗಿದೆ. ಸಿಂಪಲ್ ಹೀಗೆ ಎಲ್ಲಾದರೂ ಹೋಗ್ತೀರಾ ಹೊರಗಡೆ ಅಂತಂದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಅದಾದ ನಂತರ ಅದಕ್ಕೆ ಫಿಟ್ಮಿದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ಸಕ್ಕ ಚೆನ್ನಾಗಿದೆ, ಅಂದರೆ ಇದು ಫೌಂಡೇಶನ್ ಅಲ್ಲ, ಲೂಸ್ ಪೌಡರು, ತುಂಬ ಚೆನ್ನಾಗಿದೆ ಅದು. ಅದಾದ ನಂತರ ಮೆಬಿಲಿನ್ ಅವ್ರದ್ದು ಐಲೈನರ್, ಹಾಗೆ ಕಾಜಲ್, ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ, ಇದನ್ನು ಸ್ಪ್ರೇ ಮಾಡೋದಿದೆ. ಇದು ಕೂಡ ಗ್ಲಾಸಿ ಫಿನಿಶಿಂಗ್, ಮತ್ತು ನಾವೇನು ಮೇಕಪ್ ಮಾಡಿರ್ತೀವಿ ಅದು ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಉಳ್ಕೊಳ್ಳುತ್ತೆ, ಚೆನ್ನಾಗಿ ಕಾಣುತ್ತೆ. ಅದಾದ ನಂತರ ಫೈನಲಲ್ಲಿ ಲಿಪ್ಸ್ಟಿಕ್, ಇದು ನಾನು ಹೊಸ ತೊಗೊಂಡಿರುವಂಥದ್ದು. ಸೊ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂಥೇಳಿ. ನಂಗೆ ಸಖತ್ ಇಷ್ಟ ಆಯಿತು. ಯಾರಿಗೆ ಗ್ಲಾಸಿ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ, ಮ್ಯಾಟ್ ಬಿಟ್ಟು ಗ್ಲಾಸಿ ಅಂಥವ್ರು ಇದನ್ನ ಯೂಸ್ ಮಾಡ್ಬೋದು. ಕಲರ್ ಕ್ವೀನ್ ಅವ್ರದ್ದು. ಸೊ ನಾನೆಲ್ಲ ಏನು ಪ್ರಾಡಕ್ಟ್ ತೋರಿಸಿದೆ, ಅಪ್ಲೈ ಮಾಡಿದೆ, ಅದೆಲ್ಲ ಪ್ರಾಡಕ್ಟ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ಬಯೋದಲ್ಲಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಬೈ ಮಾಡ್ಬೋದು. ಅಂಡ್ ನನಗೆ ಫೇಸ್ ಸಾಕು ಸೂಟ್ ಆಗಿದೆ, ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಪ್ರಾಡಕ್ಟ್ಗಳು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ಫೈನಲ್ ಆಗಿ ಇವತ್ತು ಚೂಡಿ ಪೂಜೆ ಇತ್ತಲ್ಲ, ಶುಕ್ರವಾರ, ಶ್ರಾವಣ ಶುಕ್ರವಾರ, ಹಾಗಾಗಿ ಚೂಡಿ ಹೂವನ್ನು ಇಟ್ಕೊಂಡು ಈಗ ಫೈನಲ್ ಆಗಿ ಹೊರಟೆ. ಹೀಗೆ ಸಿಂಪಲ್ ಆಗಿ ರೆಡಿ ಆಗಿರೋದಷ್ಟೇ. ಉಚ್ಚಿಲ ಟೆಂಪಲು ಭಾರಿ ಏನು ದೂರ ಇಲ್ಲ, ನಮ್ಮನೆಯಿಂದ ಸ್ವಲ್ಪ ದೂರ ಇದೆ ಅಷ್ಟೇ. ನೋಡಿ ಫೈನಲ್ ಲುಕ್ ಹೀಗೆ ಬಂದಿದೆ. ಸೊ ಫೌಂಡೇಶನ್ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು CC ಕ್ರೀಮ್ ಹಾಕಿದ್ದೇನೆ. ಸೊ ಈಗ ಮನೆಯಿಂದ ಹೊರಟೆ. ಪಿಂಕ್ ಕಾಣಿಸ್ತಾ ಇದೆ, ಇಟ್ ಇಸ್ ನಾಟ್ ಪಿಂಕ್, ಇಟ್ಸ್ ಮೆರೂನ್. ಎಷ್ಟು ಒಂಥರ ಬಿಸಿಲಿದ್ರೂ ತಣ್ಣಗೆ ಗಾಳಿ ಬರ್ತಾ ಇದೆ, ಒಂಥರ ಖುಷಿ ಆಗ್ತಾ ಇತ್ತು. ಸೊ ಹಸ್ಬೆಂಡ್ ಬರ್ತಾರೆ, ಮುಂದೆ ಹೋಗ್ತಾ ಇದ್ದೀನಿ ನಾನು, ಅವ್ರು ಬರ್ತಾರೆ. ಸೊ ಅದಾದಮೇಲೆ ಹೋಗೋದು. ಆಯುಷ್ ಸ್ಕೂಲ್ಗೆ ಹೋಗಿದ್ದಾನೆ, ಫ್ರೈಡೆ ಅಲ್ಲ, ಹಾಗೆ ನಾವಿಬ್ಬರೇ ಹೋಗುವಂಥದ್ದು. ಫೈನಲಿ ನಾವು ಟೆಂಪಲ್ ಬಂದು ರೀಚ್ ಆದ್ವಿ. ನಾವು ಫ್ರಂಟ್ ಸೈಡಿಂದ ಹೋಗಿಲ್ಲ, ಈಚೆ ನೆಕ್ಸ್ಟು ಪಾರ್ಕಿಂಗ್ ಪ್ಲೇಸ್ ಇದೆಲ್ಲ, ಅಲ್ಲಿಂದ ಹೋದ್ವಿ. ಬಿಕಾಸ್ ಅಲ್ಲಿ ತುಂಬ ಜನ ಇರ್ತಾರೆ ಅಂತ. ಸ್ಟಿಲ್ ಇಲ್ಲೂ ಅಷ್ಟೇ ತುಂಬ ಜನ ಇತ್ತು. ನಾವು ಲೇಟಾಗಿ ಹೋಗಿದ್ದು, ಬಟ್ ಆದ್ರೂ ಆ ಟೈಮಲ್ಲಿ ಕೂಡ ತುಂಬ ಜನ ಇದ್ದರು. ಬಾಳೆಲೆ ಕಮಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ತುಂಬ ಕ್ಯೂ ಸಿಸ್ಟಮಲ್ಲಿ ತುಂಬ ಜನ ಇದ್ದರು, ಆದರೂ ಬೇಗ ಬೇಗ ಕ್ಯೂ ಮೂವ್ ಆಗ್ತಾ ಇತ್ತು. ಸೊ ಹಾಗೆ ಹೋಗಿ ನಾವು ಕೈ ಮುಗಿದು ಈಗ ಪ್ರಸಾದದಲ್ಲಿಗೆ ಬಂದ್ವಿ. ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು ರೈಸ್, ವೈಟ್ ರೈಸ್ ಆ್ಯಂಡ್ ಟೊಮೆಟೊ ಸಾರು, ಸುವರ್ಣಗಡ್ಡೆ ಮತ್ತು ಕಡಲೆದು ಪಲ್ಯ, ಹಾಗೆಯೇ ಕೊದ್ದೆಲು, ಆಮೇಲೆ ಪಾಯಸ, ಲಾಡು ಇಷ್ಟಿತ್ತು. ಸೊ ಇಲ್ಲಿ ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಆಯಿತು ಊಟ, ತುಂಬಾ ಚೆನ್ನಾಗಿತ್ತು.
ಸೊ ಅದಾದಮೇಲೆ ಅಷ್ಟೇ, ಜಾಸ್ತಿ ಹೊತ್ತೇನು ಕೂರಲಿಲ್ಲ. ಸೀದಾ ಮನೆಗೆ ಬಂದ್ವಿ. ಬಿಸಿಲು ನೋಡ್ಬೋದು ಎಷ್ಟಿದೆ ಅಂತ. ನಿನ್ನೆ ಚೆನ್ನಾಗಿ ಬಿಸಿಲಿತ್ತು ಆ್ಯಕ್ಚುಲಿ. ಇವತ್ತು ಅಷ್ಟಿಲ್ಲ. ನಿನ್ನೆ ಫ್ರೈಡೇ ತುಂಬ ಬಿಸಿಲಿತ್ತು. ಸೊ ಇದು ನೋಡಿ ಗೈಸ್, ಏನು ದೋಣಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಫೈನಲಾಗಿ ನಾವು ದೇವಸ್ಥಾನದಿಂದ ಮನೆಗೆ ಹೊರಟ್ವಿ. ಅಲ್ಲಿ ಮಕ್ಕಳದ್ದು ಆಟ ಸಾಮಾನೆಲ್ಲ ಇತ್ತು. ಆಯುಷ್ನವ್ರು ಇದ್ದಿದ್ರೆ ಹಠ ಮಾಡ್ತಿದ್ರು ಬೇಕು ಅಂತ ಹೇಳಿ. ಸೊ ಅವರೆಲ್ಲ ಏನಿರಲಿಲ್ಲ ಅಲ್ಲ, ಸೊ ಹಾಗೇನಿಲ್ಲ, ತಗೊಳ್ಳಿಲ್ಲ. ಸೀದಾ ನಾವು ಮನೆಗೆ ಬಂದ್ವಿ ಗೈಸ್. ಮನೆಗೆ ಬಂದಮೇಲೆ ಯಾವುದೇ ರೀತಿಯ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಬಟ್ ಈವ್ನಿಂಗ್ ಅಂದರೆ ನೈಟ್ ಆಗಿದೆ, ಆ್ಯಕ್ಚುಲಿ 8 o'clock ಆಗಿತ್ತು. ಅಷ್ಟರಲ್ಲೇ ನಮಗೆ ಇದು ಚಟ್ಟೆ ಸೊಪ್ಪು ಬರುತ್ತಲ್ಲ, ತೀರ್ಥಹಳ್ಳಿ ಸೈಡಲ್ಲಿ ಚಟ್ಟೆ ಸೊಪ್ಪು ಅಂತ ಕರೀತಾರೆ. ನಾವು ನಮ್ಮ ಕಡೆ ಇದನ್ನು ತೊಜಂಗ್ ಅಂತ ಹೇಳ್ತೇವೆ. ಸೊ ಅದರದ್ದು ಪೋಡಿ ಮಾಡುವಂಥ ಆಸೆ ಆಯಿತು ನಮಗೆ. ಸೊ ಅದಕ್ಕೆ 8 ಗಂಟೆ ರಾತ್ರಿಗೆ ನಾವು ಹೊರಟದ್ದು ತರಲಿಕ್ಕೆ ಅಂತೇಳಿ. ನೋಡಿ ಗೈಸ್, ಇಲ್ಲಿ ಪುಡಿ ರೆಡಿ ಆಗ್ತಾ ಉಂಟು. ಇದಕ್ಕೆ ನಾರ್ಮಲ್ ಆಗಿ ನೀವು ಬಟಾಟೆ ಪುಡಿ ಅಂದರೆ ಆಲೂಗಡ್ಡೆ ಪುಡಿ ಅಥವಾ ಬದನೆಕಾಯ್ದು ಎಲ್ಲ ಮಾಡ್ತೀರಲ್ಲ, ಹೀರೆಕಾಯ್ದೆಲ್ಲ ಅದೇ ಥರ ಹಾಕೋದು ಅಷ್ಟೇ ಮಸಾಲ. ಸೊ ಎಂತೆಲ್ಲ ಬೇರೆಲ್ಲ ಎಕ್ಸ್ಟ್ರಾ ಅಂತ ಏನೂ ಇಲ್ಲ. ನಾರ್ಮಲಿ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಮೆಣಸಿನ ಹುಡಿ, ಹಾಗೆ ಉಪ್ಪು, ಜೊತೆಗೆ ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ಸೊ ಚೆನ್ನಾಗಾಗತ್ತೆ. ಇದಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡಿದರೆ ಆಯಿತು. ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ, ಒಮ್ಮೆ ನೀವು ಇದನ್ನು ಮಾಡಿ ತಿಂದರೆ ಮತ್ತೆ ಬೇರೆ ಪುಡಿಯನ್ನು ನೀವು ಮಾಡೋದಿಲ್ಲ. ಇದೇ ಅಷ್ಟು ರುಚಿಯಾಗಿರ್ತದೆ. ತುಂಬ ಟೇಸ್ಟ್ ಇರುತ್ತೆ. ಸೊ ನೋಡ್ಬೋದು ಈ ಥರ ಇರುತ್ತೆ ನೋಡಿ ಮಸಾಲೆ. ಇದು ನಾನು ಇದಕ್ಕೆ ನಾವೇನು ತೊಜಂಗ್ ಉಂಟಲ್ಲ ಅದನ್ನು ಕಟ್ ಮಾಡಿ ಹಾಕಿದ್ದೇನೆ. ಸೊ ಅದ್ರ ಜೊತೆಗೆ ಅಂದರೆ ಸೊಪ್ಪಿನ ಜೊತೆಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿರುವಂಥದ್ದು. ಫಸ್ಟ್ ಹಿಟ್ಟನ್ನು ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಸೊಪ್ಪು ಸೇರಿಸಿದಲ್ಲ, ಅದರ ಸೊಪ್ಪಿನ ಒಟ್ಟಿಗೆ ಹಾಕಿರೋದು. ಸೊಪ್ಪನ್ನು ಸಣ್ಣದಾಗಿ, ತುಂಬ ತೀರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಂತೇನಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಫೈನಲ್ ಆಗಿ ಈ ರೀತಿ ಬಂದಿರುತ್ತೆ ಪುಡಿ. ತುಂಬ ರುಚಿಯಾಗಿತ್ತು ಗೈಸ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಂಗೊಂದು ಕಮೆಂಟ್ ಮಾಡಿ ತಿಳಿಸಿ, ಹೌದು ಚೆನ್ನಾಗಿತ್ತು ಅಂತ ಹೇಳಿ. ಸೊ ಗೈಸ್ ಇಷ್ಟ ಇವತ್ತಿನ ಒಂದು ಸಣ್ಣ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.